ನಾವೆಲ್ಲ ಗಮನಿಸಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನದ ಬಗ್ಗೆ ಹೆಚ್ಚಿನ ಎಚ್ಚರ ಸಮಾಜದಲ್ಲಿ ಮೂಡ್ತಾ ಇದೆ. ಆದರೆ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಸಂವಿಧಾನದ ಆಶಯವನ್ನು ಮುಖ್ಯವಾಗಿ ಇಟ್ಕೊಂಡು ಸಿನಿಮಾಗಳು ಬಂದಿರಲಿಲ್ಲ ಅಥವಾ ಧೈರ್ಯ ತೋರಿಸಿರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಈ ಚಿತ್ರತಂಡ ಏನು ಸಂವಿಧಾನದ ಆಶಯ, ಸಂವಿಧಾನ ಈ ಸಮಾಜವನ್ನು ಕಾಪಾಡುತ್ತೆ, ಸಂವಿಧಾನದ ಆಶಯವನ್ನು ಸಂವಿಧಾನದ ಮುಖ್ಯ ಆಶಯವಾದ ಸಮಾನತೆ ಹಳ್ಳಿ ಹಳ್ಳಿಗೂ ತಲುಪಬೇಕು ಅನ್ನೋ ಸಂದೇಶ ಇಟ್ಕೊಂಡು ಸಿನಿಮಾ ಮಾಡಿದೆಯಲ್ಲ, ಇಡೀ ಸಿನಿಮಾ ತಂಡಕ್ಕೆ ನಾವು ಇಡೀ ಕನ್ನಡಿಗರ ಪರವಾಗಿ ಒಂದು ದೊಡ್ಡ ಅಭಿನಂದನೆಯನ್ನು ಹೇಳಬೇಕು. ಮತ್ತು ಇದನ್ನ ಇನ್ನೂ ಹೆಚ್ಚಿನ ಜನ ನೋಡಬೇಕು. ಮುಖ್ಯವಾಗಿ ನನಗೆ ಅನಿಸ್ತಾ ಇರ್ತಕ್ಕಂಥದ್ದು, ಮೊದಲನೇದಾಗಿ ನಾನು ನಿರ್ದೇಶಕರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಎರಡನೇದಾಗಿ ಅತಿ ಮುಖ್ಯವಾಗಿ ಹೇಳ್ತಕ್ಕಂಥದ್ದು, ದುನಿಯಾ ವಿಜಯ್ ಅವರು ಒಬ್ಬ ಮಾಸ್ ಹೀರೋ ಆಗಿ ಈ ಥರ ಸಬ್ಜೆಕ್ಟನ್ನು ಎತ್ಕೊಂಡು ಸಿನಿಮಾದಲ್ಲಿ ಮಾಡಿದಾರಲ್ಲ, ಇದಕ್ಕೆ ನಾವು ಅವ್ರಿಗೆ ದೊಡ್ಡ ಅಭಿನಂದನೆಯನ್ನ ಮತ್ತೆ ಅವರ ಧೈರ್ಯ ತಗೊಂಡಿದ್ದಾರಲ್ಲ, ಅದಕ್ಕೆ ನಿಜಕ್ಕೂ ಇಡೀ ಕನ್ನಡಿಗರ ಪರವಾಗಿ ಒಂದು ಸಂದೇಶ ಕೊಟ್ಟಿದ್ದಾರೆ. ದೊಡ್ಡ ಅಭಿನಂದನೆಯನ್ನು ಅವ್ರಿಗೆ ಹೇಳಬೇಕು. ಮತ್ತು ಅನೇಕರು ಅಲ್ಲಲ್ಲಿ ಮಾತಾಡ್ತಾ ಇದ್ದಾರೆ, ಏನು ಅಂತಂದ್ರೆ ಇಂಥ ಸಿನಿಮಾ ಮಾಡಿದಾರಲ್ಲ ಇದು ಗೆಲ್ಲುತ್ತಾ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ. ಪ್ರೊಡ್ಯೂಸರ್ಗಳಿಗೆ ಹೆದರಿಕೆ ಆಗ್ಬೇಕು ಆ ಥರ ಮಾತುಗಳನ್ನ ಕೆಲವರು ಆಡ್ತಾ ಇದ್ದಾರೆ. ಆದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದ್ರೆ, ಇಂಥ ಸಂದರ್ಭದಲ್ಲಿ ಇಂಥ ಸಿನಿಮಾವನ್ನ ಕನ್ನಡಿಗರು ಗೆಲ್ಲಿಸ್ಬೇಕು. ಅಲ್ಲಲ್ಲಿ ಕೆಲವರು ಇಂಥ ಸಿನಿಮಾ ಮಾಡ್ತಾ ಇದ್ದಾರೆ, ಈ ಸಬ್ಜೆಕ್ಟ್ ಗೆಲ್ಲುತ್ತಾ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದರೆ ಪ್ರೊಡ್ಯೂಸರ್ಗಳು ಇಂಥ ಒಂದು ಸಿನಿಮಾ ಮಾಡಿ ಧೈರ್ಯ ತೋರಿಸಿದ್ದಾರೆ. ಮತ್ತೆ ಸಮಾಜಕ್ಕೆ ಈ ಥರ ಸಿನಿಮಾಗಳನ್ನ ಮಾಡೋದ್ರಿಂದ ಕನ್ನಡ ಸಿನಿಮಾ ರಂಗದ ಕೀರ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಇಡೀ ಕನ್ನಡ ಜನತೆ ಇಂಥ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು. ಇದರಿಂದ ಈ ಥರ ಸಿನಿಮಾಗಳನ್ನ ಇನ್ನು ಮುಂದಕ್ಕೆ ಮಾಡಲಿಕ್ಕೆ ದೊಡ್ಡ ಒಂದು ಉತ್ತೇಜನವನ್ನ ಈ ಚಿತ್ರ ತಂಡಕ್ಕೂ ಪ್ರೊಡ್ಯೂಸರ್ಗಳಿಗೂ ದುನಿಯಾ ವಿಜಯ್ ಅಂತ ಒಂದು ಸಾಮಾಜಿಕ ಕಳಕಳಿ ಉಳ್ಳಂತ ಮಾಸ್ ಹೀರೋಗೂ ಈ ಕನ್ನಡ ಜನತೆ ಒಂದು ಸಂದೇಶ ಕೊಡಬೇಕು ಅಂತ ನಾನು ಇದ್ರ ಮೂಲಕ ಹೇಳ್ತೀನಿ. ಮತ್ತೊಮ್ಮೆ ಇಡೀ ಚಿತ್ರರಂಗಕ್ಕೆ ಮತ್ತೊಮ್ಮೆ ಅಭಿನಂದನೆಗಳು.